ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಮೊನ್ನೆ ನಡೆದಂಥ ಗುಜರಾತ್ನ ವಿಮಾನ ದುರಂತ ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸಿದೆ ಅಂತಲೇ ಹೇಳ್ಬೋದು. ಈ ಒಂದು ದುರಂತ ಯಾವ ರೀತಿ ಇತ್ತು ಅಂತಂದರೆ ಅದನ್ನು ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಏಕೆಂತಂದರೆ ಕಂಡಲ್ಲಿ ಮೃತದೇಹಗಳನ್ನು ಸುಟ್ಟ ರೀತಿಯಲ್ಲಿ ನಾವೆಲ್ಲ ನೋಡಿದ್ದೇವೆ. ವಿಮಾನದ ಒಳಗಡೆ ಇದ್ದಂಥ ಪ್ರಯಾಣಿಕರ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನು ಕಲ್ಪನೆ ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ. ಇನ್ನೇನೋ ಫ್ಲೈಟ್ ಟೇಕ್ ಆಫ್ ಆಯಿತು, ಎಲ್ಲರೂ ಕೂಡ ಈ ಒಂದು ಫ್ಲೈಟ್ ಜರ್ನಿಯನ್ನು ಎಂಜಾಯ್ ಮಾಡಬೇಕು ಅಂತ ಕೂಡುವಷ್ಟರಲ್ಲೇ ಈ ರೀತಿಯ ಒಂದು ಇನ್ಸಿಡೆಂಟ್ ನಡೆದು ಹೋಗಿದೆ. ಹಾಗಾದರೆ ವಿಮಾನ ನೆಲಕ್ಕೆ ಅಪ್ಪಳಿಸೋ ಮುನ್ನ ಯಾವ ರೀತಿಯ ಒಂದು ಫ್ಲೈಟ್ನಲ್ಲಿ ಸನ್ನಿವೇಶ ಇತ್ತು, ಬ್ಲ್ಯಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆದಂಥ ಸಂದೇಶವಾದರೂ ಏನು, ಸನ್ನಿವೇಶ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಟೋಟಲ್ ಆಗಿ ಈ ಒಂದು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿದ್ದಂಥ ಜನ 242 ಜನ. ಸೊ ಅದರಲ್ಲಿ 241 ಜನ ಏಕಾಏಕಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಸೊ ಕೇವಲ ಒಬ್ಬ ಮಾತ್ರ ತನ್ನ ಪ್ರಾಣವನ್ನು ಉಳಿಸ್ಕೊಂಡು ವಿಮಾನದಿಂದ ಹೊರಗಡೆ ಬಂದಿದ್ದಾನೆ. ಸೊ ಅವನು ಹೇಳೋದೇನಪ್ಪ ಅಂತಂದರೆ, ಒಂದು ಫ್ಲೈಟ್ ಬಂದು ಕೆಳಗಡೆ ಅಪ್ಪಳಿಸಿದಾಗ ಒಂದು ರೀತಿಯಲ್ಲಿ ಬೆಂಕಿ ಆವರಿಸ್ಕೊಳ್ತು. ಅದಾದ ನಂತರ ಎಕ್ಸಿಟ್ ಡೋರ್ ಓಪನ್ ಆಯಿತು, ಅದರಿಂದ ನಾನು ಆಚೆ ಬಂದೆ, ಆ್ಯಂಬುಲೆನ್ಸ್ ಬಂದು ನನ್ನ ಕರ್ಕೊಂಡು ಹೋಯಿತು ಅನ್ನುವಂಥ ಸ್ಟೇಟ್ಮೆಂಟನ್ನು ರಮೇಶ್ ಏನು ಪಾರಾಗಿ ಬಂದಂಥ ಒಂದು ವ್ಯಕ್ತಿ ಹೇಳುವಂಥ ಮಾತಿದು. ಆದರೆ ಈ ಒಂದು ಬ್ಲ್ಯಾಕ್ ಬಾಕ್ಸ್ನಲ್ಲಿ ಯಾವ ಒಂದು ಕಾರಣಕ್ಕೆ ಪ್ಲೇನ್ ಕೆಳಗಡೆ ಕ್ರ್ಯಾಶ್ ಆಯಿತು, ಆನಂತರ ಕೊನೆಯ ಬಾರಿ ಫ್ಲೈಟ್ ಪೈಲಟ್ಗಳು ಯಾವ ರೀತಿ ಮಾತನಾಡಿದರು, ಏನನ್ನ ಹೇಳಿದರು ಅನ್ನೋದು ರೆಕಾರ್ಡ್ ಆಗಿರುತ್ತೆ. ವಿಮಾನದಲ್ಲಿದ್ದಂತಹ ಇಬ್ಬರು ಪೈಲಟ್ಗಳ ಸಂದೇಶ ಏನಿತ್ತು ಅಂತಂದರೆ, ಮೇಡೇ ಪವರ್ ಕಟ್ ಗೋಯಿಂಗ್ ಡೌನ್. ಈ ರೀತಿಯ ಒಂದು ಸಂದೇಶವನ್ನು, ಕೇವಲ 5 ಸೆಕೆಂಡ್ನ ಸಂದೇಶವನ್ನು ಇಬ್ಬರು ಪೈಲಟ್ಗಳ ಪೈಕಿ ಸೀನಿಯರ್ ಪೈಲಟ್ ಆದಂತಹ ಸುಮಿತ್ ಸಬರ್ವಾಲ್ ಅವರ ಸಂದೇಶ ರೆಕಾರ್ಡ್ ಆಗಿದೆ. ಸ್ನೇಹಿತರೆ, ಇದರಲ್ಲಿ ನಾವು ಗೆಸ್ ಕೂಡ ಮಾಡ್ಬೋದು ಯಾವ ಒಂದು ಇಶ್ಯೂಯಿಂದ ಪ್ಲೇನ್ ಕ್ರ್ಯಾಶ್ ಆಯಿತು ಅಂತ. ಯಾಕೆಂತಂದರೆ ಪೈಲಟ್ನ ಕಂಟ್ರೋಲ್ನಲ್ಲಿ ಯಾವ ರೀತಿಯ ಒಂದು ಇಂಜಿನ್ ಕೂಡ ಇರಲಿಲ್ಲ. ಸೊ ಅದರಿಂದ ಅವರು ಮೇಡೇ ಪವರ್ ಕಟ್ ಗೋಯಿಂಗ್ ಡೌನ್ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ಪವರ್ ಕಟ್ ಅಂತಂದರೆ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು ಎಲೆಕ್ಟ್ರಿಸಿಟಿ. ಮೇ ಬಿ ಎಲೆಕ್ಟ್ರಿಸಿಟಿ ಫಾಲ್ಟ್ ಕೂಡ ಆಗಿರ್ಬೋದು. ಸೊ ಅವರು ಯಾವುದೇ ರೀತಿಯ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಪ್ಲೇನ್ ಕಂಟ್ರೋಲ್ಗೆ ಸಿಗಲಿಲ್ಲ. ಹೀಗಾಗಿ ಏಕಾಏಕಿ ಆ ಒಂದು ಹಾಸ್ಟೆಲ್ ಮೇಲೆ ಈ ಒಂದು ಏರೋಪ್ಲೇನ್ ಬಂದು ಕ್ರ್ಯಾಶ್ ಆಯಿತು ಅಂತಲೇ ಹೇಳ್ಬೋದು. ಕೇವಲ ಒಂದು ಬಾಕ್ಸ್ನ ಒಂದು ಡೇಟಾ ಈಗ ರಿಟ್ರೀವ್ ಆಗಿದೆ. ಇನ್ನೊಂದು ಬಾಕ್ಸ್ನ ಡೇಟಾದಲ್ಲಿ ಏನಿದೆ, ಸೊ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ವೇಗದಲ್ಲಿ ವಿಮಾನ ಚಲಿಸ್ತಿತ್ತು, ಆನಂತರ ಯಾವ ಹೈಟ್ಗೆ ವಿಮಾನ ಹೋಗಿತ್ತು, ಸೊ ಥ್ರಸ್ಟ್ ಕಳ್ಕೊತ, ಲಿಫ್ಟ್ ಕಳ್ಕೊತ, ಸೊ ಯಾವ ಒಂದು ಡಾಟಾ ಇಂದ ಈ ರೀತಿಯ ಒಂದು ಅವಘಡ ಸಂಭವಿಸ್ತು ಅನ್ನೋದು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಹೀಗಾಗಿ ಆ ಒಂದು ಬಾಕ್ಸ್ನ ಒಂದು ರಿಟ್ರೀವ್ ಡಾಟಾ ಏನಿದೆ ಅನ್ನೋದು ಈಗ ತುಂಬಾ ಕುತೂಹಲಕರವಾಗಿದೆ. ಒಟ್ಟಿನಲ್ಲಿ ಗೊತ್ತೋ ಗೊತ್ತಿಲ್ಲದೆ ಆದಂತಹ ತಪ್ಪಿನಿಂದಾಗಿ ಈಗ 270ರವರೆಗೂ ಸಾವಿನ ಸಂಖ್ಯೆ ಹೆಚ್ಚಳವಾಗಿದೆ. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ. ಇದೇ ರೀತಿಯ ಕಂಟೆಂಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.